ಓಂ ನಮಃ ಶಿವಾಯ. ದೇವರ ದರ್ಶನ ಚಾನಲ್ಗೆ ಸ್ವಾಗತ. ಫೆಬ್ರವರಿ 1ರಿಂದ 28ರವರೆಗೆ ವೃಷಭರಾಶಿಯವರಿಗೆ 15 ಅಚ್ಚರಿಯ ಭವಿಷ್ಯವಾಣಿಗಳು. ನಮಸ್ಕಾರ ಸ್ನೇಹಿತರೆ. ನಿಮ್ಮ ರಾಶಿಚಕ್ರ ಚಿಹ್ನೆ ವೃಷಭವಾಗಿದ್ದರೆ ಇಂದಿನ ವಿಡಿಯೋ ನಿಮ್ಮ ಜೀವನಕ್ಕೆ ಅತ್ಯಂತ ಮುಖ್ಯವೆಂದು ಸಾಬೀತುಪಡಿಸುತ್ತದೆ. ನಾವು ಫೆಬ್ರವರಿ 1ರಿಂದ 28, 2026ರವರೆಗಿನ ಅವಧಿಯನ್ನು ಚರ್ಚಿಸಲಿದ್ದೇವೆ. ಇದು ನಿಮ್ಮ ಅದೃಷ್ಟವನ್ನು ಹೊಸ ಎತ್ತರಕ್ಕೆ ಏರಿಸುತ್ತದೆ ಅಥವಾ ವರ್ಷಗಳಿಂದ ಆಳವಾದ ಸತ್ಯಗಳನ್ನು ಮರೆಮಾಡಿದ ನಿಮ್ಮ ಜೀವನದ ಪದರಗಳನ್ನು ಸಿಪ್ಪೆತೆಗೆಯುತ್ತದೆ. ಸ್ನೇಹಿತರೆ, ಇದು ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಇದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ, ನಿಮ್ಮ ಕಾರ್ಯಗಳಿಗೆ ಪ್ರತಿಫಲವಾಗಿದೆ ಮತ್ತು ಕಾಲದ ನಿರ್ಣಾಯಕ ಸಂಕೇತವಾಗಿದೆ. ಸ್ಥಗಿತಗೊಂಡ ಪ್ರಗತಿಯು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯುವ ತಿಂಗಳು ಇದು. ನಿಮ್ಮ ಕಠಿಣ ಪರಿಶ್ರಮದ ನಿಜವಾದ ಫಲಗಳು ಪ್ರತಿಫಲವನ್ನು ಪಡೆಯಲು ಪ್ರಾರಂಭಿಸುತ್ತವೆ. ಕೆಲವು ಮುಖಗಳು ಬಿಚ್ಚಿಡಲಾಗುತ್ತವೆ. ಸಂಬಂಧಗಳು ಮತ್ತು ವೃತ್ತಿಜೀವನದಲ್ಲಿ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಮತ್ತು ಅಂತಿಮವಾಗಿ, ನೀವು ಪುವಾಡಕ್ಕಿಂತ ಕಡಿಮೆ ಏನನ್ನೂ ಪರಿಗಣಿಸದ ದೈವಿಕ ಕಾಕತಾಳೀಯ ಸಂಭವಿಸುತ್ತದೆ. ಆದರೆ ಎಚ್ಚರಿಕೆಯಿಂದ ಆಲಿಸಿ. ಈ ವಿಡಿಯೋದಲ್ಲಿರುವ 15 ಭವಿಷ್ಯವಾಣಿಗಳಲ್ಲಿ ಕೆಲವು ನಿಮ್ಮನ್ನು ಸಂತೋಷಪಡಿಸುತ್ತವೆ, ಆದರೆ ಇತರರು ನಿಮ್ಮನ್ನು ಆಳವಾಗಿ ಚಿಂತನಶೀಲರನ್ನಾಗಿ ಮಾಡುವ ಸತ್ಯಗಳನ್ನು ಬಹಿರಂಗಪಡಿಸುತ್ತಾರೆ. ವೃಷಭರಾಶಿ, ಫೆಬ್ರವರಿ 1ರಿಂದ 28, 2026 ಕೇವಲ ದಿನಾಂಕಗಳ ಗುಂಪಲ್ಲ, ಇದು ನಿಮ್ಮ ಜೀವನದ ಪ್ರಯಾಣದಲ್ಲಿ ಒಂದು ಮಹತ್ವದ ತಿರುವು. ಭವಿಷ್ಯದಲ್ಲಿ ನೀವು ಹೋರಾಟವನ್ನು ಮುಂದುವರಿಸುತ್ತೀರಾ ಅಥವಾ ನಿಮ್ಮ ಪ್ರಯತ್ನಗಳ ಸಂಪೂರ್ಣ ಮತ್ತು ಶಾಶ್ವತವಾದ ಪ್ರಯೋಜನಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಾ ಎಂಬುದನ್ನು ಇದು ನಿರ್ಧರಿಸುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಲು ಮರೆಯಬೇಡಿ, ಏಕೆಂದರೆ ಅಂತಿಮ ಭವಿಷ್ಯವಾಣಿಯು ನಿಮ್ಮ ಆಲೋಚನೆ, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ದಿಕ್ಕನ್ನು ಸಂಪೂರ್ಣವಾಗಿ ಪರಿವರ್ತಿಸಬಹುದು. ಆದರೆ ನೀವು ಮುಂದುವರಿಯುವ ಮೊದಲು ಕಮೆಂಟ್ಸ್ಗಳ ವಿಭಾಗದಲ್ಲಿ ಹೃತ್ಪೂರ್ವಕ ಹರ ಹರ ಮಹಾದೇವ್ ಎಂದು ಬರೆಯಿರಿ. ವಿಡಿಯೋಗೆ ಪ್ರೀತಿಯಿಂದ ಲೈಕ್ ನೀಡಿ ಮತ್ತು ಅದನ್ನು ಪ್ರಚಾರ ಮಾಡಲು ಮರೆಯಬೇಡಿ. ಆದ್ದರಿಂದ ಸ್ನೇಹಿತರೆ, ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ಪ್ರಾರಂಭಿಸೋಣ. ಫೆಬ್ರವರಿ 1ರಿಂದ 28, 2026ರ ನಿಗೂಢ ವೃಷಭರಾಶಿಯ ಜಾತಕವು 15 ಮಹತ್ವದ ಸುಳಿವುಗಳನ್ನು ಮತ್ತು ನಿಮ್ಮ ಹಣೆಬರಹವನ್ನು ಮರುರೂಪಿಸಬಹುದಾದ ಅನೇಕ ರಹಸ್ಯಗಳನ್ನು ಒಳಗೊಂಡಿದೆ. ಮೊದಲನೆಯದು, ಸ್ಥಗಿತಗೊಂಡ ಪ್ರಗತಿ ಇದ್ದಕ್ಕಿದ್ದಂತೆ ವೇಗಗೊಳ್ಳುತ್ತದೆ. ಫೆಬ್ರವರಿ 1ರಿಂದ 28, 2026ರ ಆರಂಭದ ವೃಷಭರಾಶಿಯು ವಿಭಿನ್ನವಾದ ಆದರೆ ಆಳವಾದ ಸಾಂತ್ವನದ ಭಾವನೆಯನ್ನು ತರುತ್ತದೆ. ಕಳೆದ ಹಲವಾರು ತಿಂಗಳುಗಳಿಂದ, ಬಹುಶಃ ವರ್ಷಗಳಿಂದ ನೀವು ಮಾಡುತ್ತಿರುವ ಕಠಿಣ ಪರಿಶ್ರಮವು ತುಂಬಾ ನಿಧಾನಗತಿಯಲ್ಲಿ ಫಲಿತಾಂಶಗಳನ್ನು ನೀಡುತ್ತಿದೆ. ಕೆಲವೊಮ್ಮೆ ನಿಮ್ಮ ಪ್ರಯತ್ನಗಳು ನಿಜವಾಗಿಯೂ ಸರಿಯಾದ ದಿಕ್ಕಿನಲ್ಲಿವೆಯೇ ಎಂದು ನೀವು ಆಶ್ಚರ್ಯಪಟ್ಟಿರಬಹುದು. ಆದರೆ ಫೆಬ್ರವರಿ ಮೊದಲ ವಾರವು ಅದೃಷ್ಟವು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸಿದೆ ಎಂದು ನಿಮಗೆ ಅರಿವಾಗುತ್ತದೆ. ಸ್ಥಗಿತಗೊಂಡ ಯೋಜನೆ, ಸ್ಥಗಿತಗೊಂಡ ಬಡ್ತಿ ಅಥವಾ ಒಂದಲ್ಲ ಒಂದು ಕಾರಣಕ್ಕಾಗಿ ಪದೇ ಪದೇ ಮುಂದೂಡಲ್ಪಟ್ಟ ಕಾರ್ಯವು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯಬಹುದು. ಹಿರಿಯ ಅಧಿಕಾರಿಯಿಂದ ನಿಮಗೆ ಕರೆ ಬರಬಹುದು ಅಥವಾ ಪ್ರಮುಖ ಸಭೆಯಲ್ಲಿ ಬಹಿರಂಗವಾಗಿ ಪ್ರಶಂಸಿಸಲ್ಪಡಬಹುದು. ಆರಂಭದಲ್ಲಿ ಪರಿಸ್ಥಿತಿಗಳು ಎಷ್ಟು ಬೇಗನೆ ಬದಲಾಗುತ್ತಿವೆ ಎಂದು ನಂಬಲು ನಿಮಗೆ ಕಷ್ಟವಾಗಬಹುದು. ಆದರೆ ತಡವಾದರೂ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗಿಲ್ಲ ಎಂದು ನೀವು ಅರಿತುಕೊಳ್ಳುವ ಕ್ಷಣ ಇದು. ಈ ಬದಲಾವಣೆಯು ಕೇವಲ ವೃತ್ತಿಪರ ಪ್ರಗತಿಗೆ ಸೀಮಿತವಾಗಿರುವುದಿಲ್ಲ. ನಿಮ್ಮ ಆಂತರಿಕ ಆತ್ಮವಿಶ್ವಾಸವು ಮರಳಲು ಪ್ರಾರಂಭಿಸುತ್ತದೆ. ದೊಡ್ಡ ಗುರಿಗಳನ್ನು ಮತ್ತೆ ಹೊಂದಲು ಮತ್ತು ಭವಿಷ್ಯಕ್ಕಾಗಿ ಹೊಸ ಹಂಬಲದಿಂದ ಮುಂದುವರಿಯಲು ನೀವು ಧೈರ್ಯವನ್ನು ಕಂಡುಕೊಳ್ಳುವಿರಿ. ಎರಡನೆಯದು, ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ನೀವು ಪಡೆಯಲು ಪ್ರಾರಂಭಿಸುತ್ತೀರಿ. ವೃಷಭರಾಶಿ, ಗದ್ದಲ ಮಾಡುವುದರ ಬದಲು ಶಾಂತ ಮತ್ತು ನಿರಂತರವಿರುವ ವ್ಯಕ್ತಿಗಳಲ್ಲಿ ನಿಮ್ಮನ್ನು ಒಬ್ಬರು ಎಂದು ಪರಿಗಣಿಸಲಾಗುತ್ತದೆ. ಆದರೂ ನೀವು ಕಠಿಣ ಪರಿಶ್ರಮ ಮಾಡಿದರೂ ಸಮಯಕ್ಕೆ ಫಲಿತಾಂಶಗಳು ಕಾಣದ ಕಾರಣ ಈ ಸ್ವಭಾವ ನಿಮ್ಮನ್ನು ಒಳಗಿನಿಂದ ಬಳಲಿಸುತ್ತದೆ. ಫೆಬ್ರವರಿ 1ರಿಂದ 28, 2026ರವರೆಗೆ ಈ ವಿಷಯದಲ್ಲಿ ನಿಮಗೆ ಒಂದು ಪ್ರಮುಖ ತಿರುವು ಸಿಗುತ್ತದೆ. ಈ ಅವಧಿಯಲ್ಲಿ ನೀವು ಬಹುತೇಕ ಭರವಸೆಯನ್ನು ತ್ಯಜಿಸಿದ್ದ ಎಲ್ಲೋ ಒಂದರಿಂದ ನಿಮಗೆ ಹಣ ಬರಬಹುದು. ಹಳೆಯ ಸಾಲ ಇದ್ದಕ್ಕಿದ್ದಂತೆ ಇತ್ಯರ್ಥವಾಗುವ ಸಾಧ್ಯತೆಯಿದೆ. ಬಾಕಿಯಿರುವ ಪಾವತಿಯು ಬಿಡುಗಡೆ ಮಾಡಬಹುದು. ಅಥವಾ ನಿಮ್ಮ ಸಂಬಳ, ಕಮಿಷನ್ ಅಥವಾ ವ್ಯಾಪಾರ ಆದಾಯದಲ್ಲಿ ಅನಿರೀಕ್ಷಿತ ಹೆಚ್ಚಳವನ್ನು ನೀವು ನೋಡಬಹುದು. ಕೆಲವು ವೃಷಭರಾಶಿಯವರಿಗೆ ಈ ಹಣ ಇದ್ದಕ್ಕಿದ್ದಂತೆ ಬರುತ್ತದೆ. ಅದು ನಿಜವಾಗಿಯೂ ನಡೆಯುತ್ತಿವೆ ಎಂದು ನಂಬಲು ಅವರಿಗೆ ಕಷ್ಟವಾಗಬಹುದು. ಆದರೆ ಇಲ್ಲಿ ಬಹಳ ಮುಖ್ಯವಾದ ಸಂದೇಶ ಅಡಗಿದೆ. ಈ ಸಮಯವು ನಿಮಗೆ ಗಳಿಸಲು ಮಾತ್ರವಲ್ಲದೆ ಅದನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಲು ಕಲಿಸುತ್ತದೆ. ನೀವು ಈ ಹಣವನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸಿದರೆ ಈ ರಸಂಪೂಲವು ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಬಹುದು ಮತ್ತು ನಿಮ್ಮ ಭವಿಷ್ಯಕ್ಕೆ ಸುರಕ್ಷಿತ ನಿರ್ದೇಶನವನ್ನು ಒದಗಿಸಬಹುದು. ಮೂರನೆಯ ಸಂಖ್ಯೆ, ವಿಶ್ವಸನೀಯ ವ್ಯಕ್ತಿಯ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸುತ್ತದೆ.
ಫೆಬ್ರವರಿ 1ರಿಂದ 28, 2026ರವರೆಗೆ ವೃಷಭರಾಶಿಯವರಿಗೆ ಪ್ರಗತಿ ಮತ್ತು ಸಂಪತ್ತಿನ ಚಿಹ್ನೆಗಳನ್ನು ತರುವುದು ಮಾತ್ರವಲ್ಲದೆ ಕೆಲವು ಕಠಿಣ ವಾಸ್ತವಗಳನ್ನು ಸಹ ಬಹಿರಂಗಪಡಿಸುತ್ತದೆ. ಈ ಸಮಯದಲ್ಲಿ ನೀವು ಒಮ್ಮೆ ಕೂಡನೆ ಪ್ರಶ್ನಿಸದೆ ನಂಬಿದ ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಬಹುದು. ಅದು ಆಪ್ತ ಸ್ನೇಹಿತ, ಕೆಲಸದ ಸಹೋದ್ಯೋಗಿ ಅಥವಾ ನೀವು ತುಂಬಾ ಆತ್ಮೀಯರೆಂದು ಭಾವಿಸಿದ ಸಂಬಂಧಿಯಾಗಿರಬಹುದು. ಆರಂಭದಲ್ಲಿ ಈ ವಿಷಯದ ಬಗ್ಗೆ ನೀವು ಬೇರೆಯವರಿಂದ ಮಾಹಿತಿಯನ್ನು ಪಡೆದಾಗ ನೀವದನ್ನು ನಂಬಲು ನಿರಾಕರಿಸಬಹುದು. ನೀವದನ್ನು ನಿರ್ಲಕ್ಷಿಸಿ ಅದನ್ನು ಹಾಗೇ ಬಿಡಬೇಕು ಎಂದು ಭಾವಿಸಬಹುದು. ಆದರೆ ಕ್ರಮೇಣ ಕೆಲವು ಘಟನೆಗಳು, ಮಾತುಗಳು ಮತ್ತು ಪುರಾವೆಗಳು ಹೊರಹೊಮ್ಮಲು ಪ್ರಾರಂಭಿಸುತ್ತವೆ ಮತ್ತು ನೀವು ಇನ್ನು ಮೇಲೆ ಸತ್ಯದಿಂದ ದೂರ ಸರಿಯಲು ಸಾಧ್ಯವಿಲ್ಲ. ಈ ಬಹಿರಂಗಪಡಿಸಿಕೆಯು ನಿಮ್ಮನ್ನು ಆಳವಾಗಿ ನೋಯಿಸಬಹುದು. ನಿಮ್ಮ ಹೃದಯ ಭಾರವಾಗುತ್ತದೆ ಮತ್ತು ನೀವು ಕೆಲವು ಸಮಯಕ್ಕಾಗಿ ತುಂಬಾ ಒಂಟನಿಯನ್ನಾಗಿ ಅನುಭವಿಸಬಹುದು. ಆದರೆ ಈ ನೋವು ನಿಮ್ಮನ್ನು ಒಳಗಿನಿಂದ ಬಲಪಡಿಸುತ್ತದೆ, ಏಕೆಂದರೆ ಆಡಂಬರಿಪರರು ನಿಮ್ಮ ದಾರಿಯಿಂದ ಹೊರಹೋದಾಗ ಮಾತ್ರ ನಿಜವಾದ ಶಾಂತಿ ಮತ್ತು ನಿಜವಾದ ಪ್ರಗತಿ ಪ್ರಾರಂಭವಾಗುತ್ತದೆ ಮತ್ತು ನೀವು ಹೊಸ ಆತ್ಮವಿಶ್ವಾಸದಿಂದ ಮುಂದುವರಿಯಲು ಪ್ರಾರಂಭಿಸುತ್ತೀರಿ. 4ನೆಯ ಸಂಖ್ಯೆ, ನಿಮ್ಮ ವೃತ್ತಿಜೀವನದಲ್ಲಿ ಒಂದು ಪ್ರಮುಖ ತಿರುವು. ವೃಷಭರಾಶಿ, ಫೆಬ್ರವರಿ 1ರಿಂದ 28, 2026 ನಿಮ್ಮ ವೃತ್ತಿಪರ ಜೀವನಕ್ಕೆ ಸ್ಫೂರ್ತಿದಾಯಕ ಕಥೆಗಿಂತ ಕಡಿಮೆಯಲ್ಲ. ಈ ಸಮಯದಲ್ಲಿ ನಿಮಗೆ ಸಮಯವು ನಿಮ್ಮನ್ನು ಹಾದು ಹೋಗುತ್ತಿರುವಂತೆ ಭಾಸವಾಗಬಹುದು. ನಿಮ್ಮ ಜೀವನವು ನಿಮ್ಮನ್ನು ಒಂದು ಅಡ್ಡದಾರಿಯಲ್ಲಿ ನಿಲ್ಲಿಸುತ್ತಿದೆ. ಅಲ್ಲಿ ಹಿಂದಿರುಗುವುದು ಸುರಕ್ಷಿತವೆಂದು ಕಾಣುತ್ತದೆ, ಆದರೆ ಮುಂದುವರಿಯುವುದು ನಿಮ್ಮನ್ನು ಸಂಪೂರ್ಣವಾಗಿ ಹೊಸ ವ್ಯಕ್ತಿಯಾಗಿ ಪರಿವರ್ತಿಸಬಹುದು. ತಿಂಗಳ 3ನೇ ವಾರದ ಸುಮಾರಿಗೆ ಒಂದು ಪ್ರಮುಖ ಅವಕಾಶವು ಸ್ವತಃವೇ ಬರಬಹುದು. ಅದು ಹೊಸ ಉದ್ಯೋಗದ ಕೊಡುಗೆಯಾಗಿರಬಹುದು, ಪ್ರಭಾವಶಾಲಿ ಪ್ರಾಜೆಕ್ಟ್ ಆಗಿರಬಹುದು ಅಥವಾ ಹೆಚ್ಚಿನ ಜವಾಬ್ದಾರಿಗಳೊಂದಿಗಿನ ಬಡ್ತಿಯ ಪ್ರಕರಣವಾಗಿರಬಹುದು. ಆರಂಭದಲ್ಲಿ ಆತಂಕಿತರಾಗುವುದು ಸಂಪೂರ್ಣವಾಗಿ ಸಹಜ. ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತವೆ. ನಾನಿದನ್ನು ನಿರ್ವಹಿಸಲು ಸಾಧ್ಯವಿದೆಯೇ? ಈ ನಿರ್ಧಾರವು ನಿಜವಾಗಿಯೂ ಸರಿಯಾದ ನಿರ್ಧಾರವೆಂದು ಸಾಬೀತುಪಡಿಸುತ್ತದೆಯೇ? ಆದರೆ ಒಳಗಿನ ನಿರಂತರ ಧ್ವನಿಯು ಈ ಸಾರಿ ನೀವು ಧೈರ್ಯವನ್ನು ತೋರಿಸದಿದ್ದರೆ ಭವಿಷ್ಯದಲ್ಲಿ ನೀವು ನಿಮ್ಮನ್ನೇ ದೂಷಿಸಿಕೊಳ್ಳುತ್ತಿರಬೇಕು ಎಂದು ಹೇಳುತ್ತದೆ. ನೀವು ಮುಂದುವರೆಯಲು ನಿರ್ಧರಿಸಿದ ತಕ್ಷಣ ಮಾರ್ಗಗಳು ತೆರೆಕೊಳ್ಳುತ್ತವೆ. ಈ ಒಂದು ನಿರ್ಧಾರವು ನಿಮ್ಮ ಗುರುತು, ನಿಮ್ಮ ಸ್ಥಿತಿ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಮುಂಬರುವ ವರ್ಷಗಳಲ್ಲಿ ಹೊಸ ಎತ್ತರಕ್ಕೆ ಏರಿಸಬಹುದು. ಸಂಖ್ಯೆ 5, ನಿಮ್ಮ ಪ್ರೇಮ ಜೀವನದಲ್ಲಿ ಕಠಿಣ ಆದರೆ ಅಗತ್ಯವಾದ ನಿರ್ಧಾರ. ವೃಷಭರಾಶಿ, ಫೆಬ್ರವರಿ 1ರಿಂದ 28, 2026ರವರೆಗೆ ನಿಮ್ಮ ಭಾವನಾತ್ಮಕ ಪ್ರಪಂಚದ ಪ್ರಮುಖ ಪರೀಕ್ಷೆಯಾಗಿ ಪರಿಣಮಿಸಬಹುದು. ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ಈ ಸಮಯವು ನೀವು ಅದರಲ್ಲಿ ನಿಜವಾಗಿಯೂ ತೃಪ್ತರಾಗಿದ್ದೀರಾ ಅಥವಾ ಅಭ್ಯಾಸ ಮತ್ತು ಬಲವಂತದಿಂದ ಅದಕ್ಕೆ ಅಂಟಿಕೊಳ್ಳುತ್ತಿದ್ದೀರಾ ಎಂಬುದರ ಕುರಿತು ಆಳವಾಗಿ ಯೋಚಿಸುವಂತೆ ಮಾಡುತ್ತದೆ. ಕೆಲವರಿಗೆ ಈ ಅವಧಿಯು ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಸಾಧ್ಯತೆಯನ್ನು ಸೂಚಿಸುತ್ತದೆ. ಮದುವೆ ಮಾತುಕತೆಗಳು ಅಥವಾ ದೀರ್ಘಾವಧಿಯ ಬದ್ಧತೆ ಯೋಜನೆಗಳನ್ನು ಮಾಡಬಹುದು. ಆದಾಗ್ಯೂ ಕೆಲವು ವೃಷಭರಾಶಿಯವರು ಇನ್ನು ಮುಂದೆ ನಿರ್ಲಕ್ಷಿಸಲಾಗದ ವಾಸ್ತವಗಳನ್ನು ಎದುರಿಸಬಹುದು. ಇತರ ವ್ಯಕ್ತಿಯು ನಿಮಗೆ ನಿಜವಾಗಿಯೂ ಅರ್ಹವಾದ ಗೌರವ ಮತ್ತು ಬೆಂಬಲವನ್ನು ನೀಡುತ್ತಿಲ್ಲ ಎಂದು ನೀವು ಭಾವಿಸಬಹುದು. ಅಂತಹ ಸಂದರ್ಭಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕಷ್ಟವಾಗಿರುತ್ತದೆ, ಏಕೆಂದರೆ ವೃಷಭರಾಶಿಯವರು ಸಾಮಾನ್ಯವಾಗಿ ಹೃದಯಕ್ಕಿಂತ ಕಾರಣವನ್ನು ಹೆಚ್ಚು ಅವಲಂಬಿಸಿರುತ್ತಾರೆ. ಆದಾಗ್ಯೂ ಈ ತಿಂಗಳು ನಿಮಗೆ ಕೆಲವೊಮ್ಮೆ ಸ್ವಾಭಿಮಾನ ಮತ್ತು ಮನಸ್ಸಿನ ಶಾಂತಿಗಾಗಿ ಕಠಿಣವೆಂದು ತೋರುವ ನಿರ್ಧಾರಗಳು ಉತ್ತಮವೆಂದು ಸಾಬೀತುಪಡಿಸುತ್ತದೆ ಮತ್ತು ಭವಿಷ್ಯಕ್ಕಾಗಿ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ನಿಮಗೆ ಕಲಿಸುತ್ತದೆ. ಸಂಖ್ಯೆ 6, ಹಠಾತ್ ಪ್ರವಾಸವು ನಿಮ್ಮ ಚಿಂತನೆಯನ್ನು ಬದಲಾಯಿಸುತ್ತದೆ. ವೃಷಭರಾಶಿಯವರಿಗೆ ಫೆಬ್ರವರಿ 1 ಮತ್ತು 28, 2026ರ ನಡುವೆ ಹೆಚ್ಚಿನ ಯೋಜನೆ ಇಲ್ಲದೆ ಕೈಗೊಳ್ಳಬಹುದಾದ ಪ್ರಯಾಣದ ಸೂಚನೆಗಳಿವೆ ಮತ್ತು ನೀವು ಅದಕ್ಕೆ ಮುಂಚಿತವಾಗಿ ಸಿದ್ಧರಾಗಿರದಿರಬಹುದು. ಆರಂಭದಲ್ಲಿ ನೀವು ಈಗಲೇ ಹೋಗುವುದು ಸರಿಯಲ್ಲ ಎಂದು ಭಾವಿಸಬಹುದು. ಕೆಲಸದ ಒತ್ತಡ ಹೆಚ್ಚುತ್ತಿದೆ ಅಥವಾ ನಿಮ್ಮ ಮನಸ್ಸು ಬೇರೆಯದರಲ್ಲಿ ಮುಳುಗಿದೆ. ಆದರೆ ನೀವು ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಅದು ಕೇವಲ ಸ್ಥಳಗಳನ್ನು ಬದಲಾಯಿಸುವುದರ ಬಗ್ಗೆ ಅಲ್ಲ, ಬದಲಾಗಿ ಒಳಗೊಳಗೆ ಹೊಸ ಅಧ್ಯಾಯದ ಆರಂಭ ಎಂದು ನೀವು ಅರಿತುಕೊಳ್ಳುತ್ತೀರಿ. ದಾರಿಯುದ್ದಕ್ಕೂ ನಿಮ್ಮ ಮಾತುಗಳು ನಿಮ್ಮ ಮನಸ್ಸನ್ನು ಅಲುಗಾಡಿಸುವಂತಹ ಯಾರನ್ನಾದರೂ ನೀವು ಭೇಟಿಯಾಗಬಹುದು ಅಥವಾ ಜೀವನವನ್ನು ಸಂಪೂರ್ಣವಾಗಿ ಹೊಸ ದೃಷ್ಟಿಕೋನದಿಂದ ನೋಡುವಂತೆ ನಿಮ್ಮನ್ನು ಒತ್ತಾಯಿಸುವ ಅನುಭವವನ್ನು ನೀವು ಹೊಂದಿರಬಹುದು. ಕೆಲವು ವೃಷಭರಾಶಿಯವರಿಗೆ ಈ ಪ್ರವಾಸವು ಹೊಸ ವೃತ್ತಿಪರ ಅವಕಾಶಕ್ಕೆ ಬಾಗಿಲು ತೆರೆಯಬಹುದು. ಇತರರಿಗೆ ಇದು ಮಾನಸಿಕ ಶಾಂತಿ, ಸ್ಪಷ್ಟತೆ ಮತ್ತು ಆತ್ಮಾವಲೋಕನವನ್ನು ಒದಗಿಸಬಹುದು. ನೀವು ಹಿಂತಿರುಗಿದಾಗ ನೀವು ಈ ಪ್ರಯಾಣವನ್ನು ಪ್ರಾರಂಭಿಸಿದಾಗ ನೀವಿದ್ದ ವ್ಯಕ್ತಿಯಾಗಿರುವುದಿಲ್ಲ, ಬದಲಾಗಿ ಹೆಚ್ಚು ಜಾಗೃತ, ದೃಢನಿಶ್ಚಯ ಮತ್ತು ಭವಿಷ್ಯದ ಬಗ್ಗೆ ಸ್ಪಷ್ಟ ದೃಷ್ಟಿ ಹೊಂದಿರುವ ವ್ಯಕ್ತಿಯಾಗಿರುವುದಿಲ್ಲ. ಸಂಖ್ಯೆ 7, ಹಳೆಯ ಕುಟುಂಬದ ಹೊರೆಗಳು ದೂರವಾಗುತ್ತವೆ. ವೃಷಭರಾಶಿ, ನೀವು ಹೊರಗೆ ಎಷ್ಟೇ ಬಲಶಾಲಿಯಾಗಿ ಕಾಣಿಸಿಕೊಂಡರೂ ಒಳಗೆ ಆಳವಾಗಿ ಕೆಲವು ಕುಟುಂಬ ಸಂಬಂಧಿತ ಸಮಸ್ಯೆಗಳು ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿವೆ.
ಹಳೆಯ ವಿವಾದ, ಅಪೂರ್ಣ ವಿಷಯ ಅಥವಾ ಎಂದಿಗೂ ಬೆಳಕಿಗೆ ಬಾರದ ತಪ್ಪು ತಿಳಿವಳಿಕೆ. ಫೆಬ್ರವರಿ 1ರಿಂದ 28, 2026ರವರೆಗೆ ಇದೆಲ್ಲವೂ ಕ್ರಮೇಣ ಹೊರಹೊಮ್ಮಲು ಪ್ರಾರಂಭಿಸಬಹುದು. ಆರಂಭದಲ್ಲಿ ವಾತಾವರಣವು ಸ್ವಲ್ಪ ಉದ್ವಿಗ್ನವಾಗಿರಬಹುದು. ಹಳೆಯ ಸಮಸ್ಯೆಗಳು ಮತ್ತೆ ಉದ್ಭವಿಸಬಹುದು. ಕೆಲವು ಕಠಿಣ ಮಾತುಗಳು ಕೇಳಿಬರಬಹುದು. ಆದರೆ ಈ ಘರ್ಷಣೆಗಳು ವಾಸ್ತವವಾಗಿ ಗುಣಪಡಿಸುವಿಕೆಗೆ ದಾರಿ ಮಾಡಿಕೊಡುತ್ತವೆ. ತಿಂಗಳ ಮಧ್ಯಭಾಗದಲ್ಲಿ ಮನೆಯಲ್ಲಿ ಒಂದು ಪ್ರಮುಖ ನಿರ್ಧಾರ ಅಥವಾ ಪರಸ್ಪರ ತಿಳಿವಳಿಕೆಯನ್ನು ತಲುಪಬಹುದು. ಇದು ವರ್ಷಗಳಿಂದ ನಿರ್ಮಾಣವಾಗುತ್ತಿರುವ ಒತ್ತಡವನ್ನು ಕ್ರಮೇಣ ಕಡಿಮೆ ಮಾಡುತ್ತದೆ. ನಿಮ್ಮ ಮನಸ್ಸಿನ ಮೇಲಿನ ಭಾರವಾದ ಹೊರೆ ಕಡಿಮೆಯಾಗಲು ಪ್ರಾರಂಭಿಸುತ್ತಿದೆ ಎಂದು ನೀವು ಮೊದಲ ಬಾರಿಗೆ ಭಾವಿಸುವಿರಿ. ಈ ಸಮಯವು ಕೆಲವೊಮ್ಮೆ ಸಂಬಂಧಗಳನ್ನು ಉಳಿಸಲು ಮೌನವಾಗಿರುವುದು ಅನಿವಾರ್ಯವಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ಸತ್ಯವನ್ನು ವ್ಯಕ್ತಪಡಿಸುವುದು ಅಗತ್ಯ ಎಂದು ನಿಮಗೆ ಕಲಿಸುತ್ತದೆ. ಈ ಬದಲಾವಣೆಯ ನಂತರ ಮನೆಯಲ್ಲಿನ ವಾತಾವರಣವು ಹಿಂದೆಂದಿಗಿಂತಲೂ ಶಾಂತ, ಹೆಚ್ಚು ಬೆಂಬಲ ಮತ್ತು ಹೆಚ್ಚು ವಿಶ್ರಾಂತಿ ಪಡೆಯಬಹುದು. ಸಂಖ್ಯೆ 8ನೇಯ, ಆರೋಗ್ಯವು ಸ್ಪಷ್ಟ ಎಚ್ಚರಿಕೆಯಾಗಿರುತ್ತದೆ. ವೃಷಭ ರಾಶಿಯವರೇ, ನೀವು ನಿಮ್ಮ ಕೆಲಸಕ್ಕೆ ತುಂಬಾ ಜವಾಬ್ದಾರಿಯುತ ಮತ್ತು ಸಮರ್ಪಿತರಾಗಿದ್ದೀರಿ. ನೀವು ಆಗಾಗ್ಗೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮಕ್ಕೆ ಮೊದಲ ಸ್ಥಾನ ನೀಡುತ್ತೀರಿ. ಫೆಬ್ರವರಿ 1ರಿಂದ 28, 2026ರವರೆಗೆ ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ನಿಮಗೆ ಅಸಡ್ಡೆಯಿಂದ ಮುಂದುವರಿಯುವುದು ಸರಿಯಲ್ಲ ಎಂಬ ಸ್ಪಷ್ಟ ಸಂಕೇತಗಳನ್ನು ನೀಡುತ್ತವೆ. ನೀವು ನಿರಂತರವಾಗಿ ದಣಿದಿರಬಹುದು, ನೀವು ಸರಿಯಾಗಿ ನಿದ್ರೆ ಮಾಡದಿರಬಹುದು ಅಥವಾ ಹಳೆಯ ಸಮಸ್ಯೆ ಮತ್ತೆ ಕಾಣಿಸಿಕೊಳ್ಳಬಹುದು. ಆರಂಭದಲ್ಲಿ ನೀವು ಈ ಚಿಹ್ನೆಗಳನ್ನ ಸಣ್ಣದಾಗಿ ಭಾವಿಸಿ ನಿರ್ಲಕ್ಷಿಸಲು ಪ್ರಯತ್ನಿಸಬಹುದು, ಆದರೆ ಕ್ರಮೇಣ ಅಸ್ವಸ್ಥತೆ ಹೆಚ್ಚಾಗಬಹುದು. ವೈದ್ಯಕೀಯ ಸಲಹೆಯ ಅಗತ್ಯವಿರುತ್ತದೆ. ಒಳ್ಳೆಯ ಸುದ್ದಿ ಏನೆಂದರೆ ಈ ಸಮಯವು ದೊಡ್ಡ ಬಿಕ್ಕಟ್ಟಿನ ಎಚ್ಚರಿಕೆಯ ಸಂಕೇತವಲ್ಲ, ಬದಲಿಗೆ ಎಚ್ಚರಿಕೆಯ ಸಂಕೇತವಾಗಿದೆ. ನೀವು ಈಗ ನಿಮ್ಮ ದೈನಂದಿನ ದಿನಚರಿ, ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯತ್ತ ಗಮನ ಹರಿಸಲು ಪ್ರಾರಂಭಿಸಿದರೆ ನೀವು ಶೀಘ್ರದಲ್ಲೇ ಹಿಂದೆಂದಿಗಿಂತಲೂ ಹೆಚ್ಚು ಚೈತನ್ಯಶೀಲ ಮತ್ತು ಹಗುರವಾಗಿರುತ್ತೀರಿ. ನಿಮ್ಮ ಆರೋಗ್ಯವು ಸಾಧನೆಗಳಿಂದ ಸಮಾನವಾಗಿ ಬೆಂಬಲಿತವಾದಾಗ ನಿಜವಾದ ಯಶಸ್ಸನ್ನ ಸಾಧಿಸಲಾಗುತ್ತದೆ ಎಂದು ಈ ತಿಂಗಳು ನಿಮಗೆ ಕಲಿಸುತ್ತದೆ. ಸಂಖ್ಯೆ 9, ಸರ್ಕಾರ ಅಥವಾ ಕಾನೂನು ವಿಷಯಗಳಲ್ಲಿ ಚಲನೆ. ವೃಷಭ ರಾಶಿಯವರೆಗೆ ಸರ್ಕಾರಿ ಪ್ರಕ್ರಿಯೆ, ನ್ಯಾಯಾಲಯದ ಪ್ರಕರಣ ಅಥವಾ ಕಾಗದ ಪತ್ರಗಳು ದೀರ್ಘಕಾಲದಿಂದ ಬಾಕಿಯಿದ್ದರೆ ಫೆಬ್ರವರಿ 1 ಮತ್ತು 28, 2026ರ ನಡುವೆ ಚಲನೆ ಸ್ಪಷ್ಟವಾಗಬಹುದು. ನಿಮಗೆ ಹಠಾತ್ ಫೋನ್ ಕರೆ ಬರುವ ಸಾಧ್ಯತೆ ಇದೆ, ಅಧಿಸೂಚನೆ ಬರುವ ಸಾಧ್ಯತೆ ಇದೆ ಅಥವಾ ನಿಮ್ಮ ಹೃದಯ ಬಡಿತವನ್ನ ಹೆಚ್ಚಿಸುವ ನವೀಕರಣವನ್ನ ಪಡೆಯುವ ಸಾಧ್ಯತೆ ಇದೆ. ಆರಂಭದಲ್ಲಿ ಸ್ವಲ್ಪ ಒತ್ತಡವನ್ನ ಅನುಭವಿಸುವುದು ಸಹಜ ಮತ್ತು ಮುಂದಿನದೇನು ಎಂಬ ಪ್ರಶ್ನೆ ಇರುತ್ತದೆ, ಆದರೆ ಕ್ರಮೇಣ ನೀವು ಅಸ್ಥಿರ ಸ್ಥಿತಿಯಲ್ಲಿ ನಿಮ್ಮನ್ನ ಕಂಡುಕೊಳ್ಳುವಿರಿ. ಕ್ರಮೇಣ ಸಂದರ್ಭಗಳು ನಿಮ್ಮ ಪರವಾಗಿ ಅಥವಾ ಕನಿಷ್ಠ ಪಕ್ಷ ಸರಿಯಾದ ದಿಕ್ಕಿನಲ್ಲಿ ಚಲಿಸುತ್ತಿರುವಂತೆ ಕಾಣಲು ಪ್ರಾರಂಭಿಸುತ್ತವೆ. ಈ ಸಮಯದಲ್ಲಿ ನೀವು ಸ್ವಲ್ಪ ಓಡಾಡಬೇಕಾಗಬಹುದು, ನೀವು ಕೆಲವು ಕಚೇರಿಗಳಿಗೆ ಭೇಟಿ ನೀಡಬೇಕಾಗಬಹುದು ಅಥವಾ ಕೆಲವು ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಬೇಕಾಗಬಹುದು. ತಿಂಗಳ ಅಂತ್ಯದ ವೇಳೆಗೆ ವರ್ಷಗಳಿಂದ ಸ್ಥಗಿತಗೊಂಡಿದ್ದ ವಿಷಯವು ಈಗ ತೆರೆಕೊಳ್ಳುತ್ತಿದೆ ಎಂದು ನೀವು ಖಂಡಿತವಾಗಿಯೂ ತೃಪ್ತರಾಗುತ್ತೀರಿ. ಈ ಅವಧಿಯು ನಿಮಗೆ ತಾಳ್ಮೆ ಮತ್ತು ನಂಬಿಕೆಯ ಮಹತ್ವವನ್ನ ಕಲಿಸುತ್ತದೆ ಮತ್ತು ಮುಂದುವರಿಯಲು ನಿಮಗೆ ಹೊಸ ಭರವಸೆಯನ್ನ ನೀಡುತ್ತದೆ. ಸಂಖ್ಯೆ 10, ಮುಂಬರುವ ಹಲವು ವರ್ಷಗಳ ಹಾದಿಯನ್ನ ಬದಲಾಯಿಸುವ ನಿರ್ಧಾರ. ವೃಷಭ ರಾಶಿಯವರೆಗೆ ಫೆಬ್ರವರಿ 1ರಿಂದ 28, 2026ರವರೆಗೆ ಜೀವನವು ನಿಮ್ಮನ್ನ ಒಂದು ಮಹತ್ವದ ಹಂತದಲ್ಲಿ ಇರಿಸುವ ಸಮಯವನ್ನ ತರುತ್ತದೆ. ಅಲ್ಲಿ ಹಿಮ್ಮೆಟ್ಟುವಿಕೆ ಸುಲಭವಾಗುತ್ತದೆ, ಆದರೆ ಮುಂದುವರೆಯುವುದು ನಿಮ್ಮ ಸಂಪೂರ್ಣ ಕಥೆಯನ್ನೇ ಮರುರೂಪಿಸಬಹುದು. ಈ ನಿರ್ಧಾರವು ನಿಮ್ಮ ಕೆಲಸ, ವ್ಯಾಪಾರ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬಹಳ ಮುಖ್ಯವಾದ ಹೆಜ್ಜೆಗೆ ಸಂಬಂಧಿಸಿರಬಹುದು. ನಿಮ್ಮ ಮನಸ್ಸು ಎರಡು ಭಾಗಗಳ ನಡುವೆ ಹರಿದು ಹೋಗುತ್ತದೆ. ಒಂದು ಕಡೆ ಏನು ನಡೆಯುತ್ತಿದೆ ಎಂಬುದು ಚೆನ್ನಾಗಿದೆ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ ಎಂದು ಹೇಳುತ್ತದೆ, ಆದರೆ ಇನ್ನೊಂದು ಬದಿಯು ನಿಮಗೆ ನಿರಂತರವಾಗಿ ನೆನಪಿಸುತ್ತದೆ, ಈ ಸಮಯದಲ್ಲಿ ನೀವು ಧೈರ್ಯವನ್ನ ತೋರಿಸದಿದ್ದರೆ ನಂತರ ನೀವು ವಿಷಾದಿಸಬಹುದು. ನೀವು ಈ ಆಲೋಚನೆಗಳಲ್ಲಿ ಮುಳುಗಿ ಹಲವು ರಾತ್ರಿಗಳನ್ನ ಕಳೆಯಬಹುದು, ಆದರೆ ನೀವು ಈ ನಿರ್ಧಾರವನ್ನ ತೆಗೆದುಕೊಳ್ಳುವ ದಿನ ನೀವು ಒಳಗಿನಿಂದ ಒಂದು ಅನನ್ಯ ಶಾಂತಿ ಮತ್ತು ಹೊಸ ಶಕ್ತಿಯನ್ನ ಅನುಭವಿಸುವಿರಿ. ಈ ಹೆಜ್ಜೆಯೇ ನಿಮ್ಮ ಗುರುತು, ನಿಮ್ಮ ಆದ್ಯತೆಗಳು ಮತ್ತು ಮುಂಬರುವ ವರ್ಷಗಳಲ್ಲಿ ನಿಮ್ಮ ಭವಿಷ್ಯದ ದಿಕ್ಕನ್ನ ನಿರ್ಧರಿಸಬಹುದು. ಸಂಖ್ಯೆ 11, ಹಳೆಯ ಸಂಬಂಧ ಅಥವಾ ಸಂಪರ್ಕವು ಮರಳುತ್ತದೆ. ವೃಷಭ ರಾಶಿ ಫೆಬ್ರವರಿ 1ರಿಂದ 28, 2026ರವರೆಗೆ ಭೂತಕಾಲವು ಮತ್ತೆ ನಿಮ್ಮ ಬಾಗಿಲನ್ನ ತಟ್ಟಬಹುದು. ನೀವು ತಿಂಗಳಿಂದ ಬಹುಶಃ ವರ್ಷಗಳಿಂದ ಸಂಪರ್ಕದಲ್ಲಿರದ ಯಾರಾದರೂ ಇದ್ದದ್ದಿದ್ದಂತೆ ಕರೆ ಮಾಡಬಹುದು ಅಥವಾ ಸಂದೇಶ ಕಳುಹಿಸಬಹುದು ಅಥವಾ ಸಾಮಾನ್ಯ ಪರಿಚಯಸ್ಥರ ಮೂಲಕ ನಿಮ್ಮ ಬಗ್ಗೆ ವಿಚಾರಿಸಲು ಪ್ರಯತ್ನಿಸಬಹುದು. ಆರಂಭದಲ್ಲಿ ನೀವು ಗಾಬರಿ
ಗಾಬರಿಗೊಂಡಿದ್ದೀರಿ ಮತ್ತು ಸ್ವಲ್ಪ ಗೊಂದಲಕ್ಕೊಳಗಾಗಿದ್ದೀರಿ. ಹಳೆಯ ನೆನಪುಗಳು, ಹಳೆಯ ಕಥೆಗಳು ಮತ್ತು ಹಿಂದಿನ ಚಿತ್ರಗಳು ನಿಮ್ಮ ಮನಸ್ಸನ್ನ ತುಂಬಲು ಪ್ರಾರಂಭಿಸುತ್ತವೆ. ಕೆಲವು ವೃಷಭರಾಶಿಯವರಿಗೆ ಈ ಮರಳುವಿಕೆ ಅಪೂರ್ಣ ವ್ಯವಹಾರವನ್ನ ಪೂರ್ಣಗೊಳಿಸಲು ಅಥವಾ ಹಳೆಯ ತಪ್ಪು ಗ್ರಹಿಕೆಯನ್ನ ಶಾಶ್ವತವಾಗಿ ಪರಿಹರಿಸಲು ಒಂದು ಅವಕಾಶವಾಗಿರಬಹುದು. ಆದರೆ ಕೆಲವರಿಗೆ ಈ ಸಮಯವು ಒಂದು ಪರೀಕ್ಷೆಯಾಗಿಯೂ ಸಾಬೀತಾಗುತ್ತದೆ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಹಳೆಯ ಕಥೆಯನ್ನ ಮತ್ತೆ ಭೇಟಿ ಮಾಡುವುದು ಬುದ್ಧಿವಂತವಲ್ಲ. ಫೆಬ್ರವರಿ ತಿಂಗಳು ನಿಮಗೆ ಭೂತಕಾಲವನ್ನ ಗೌರವಿಸುವುದು ಸರಿಯೇ ಹೊರತು ಭವಿಷ್ಯವನ್ನ ಹಾಳು ಮಾಡದಂತೆ ಕಲಿಸುತ್ತದೆ. ಈ ಬಾರಿ ನೀವು ಹೆಚ್ಚಿನ ಪ್ರಬುದ್ಧತೆಯನ್ನ ಪ್ರದರ್ಶಿಸುವಿರಿ. ಭಾವನೆಗಿಂತ ಕಾರಣವನ್ನ ಆಧರಿಸಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಈ ಸಮತೋಲನವು ನಿಮ್ಮ ದೊಡ್ಡ ಗೆಲುವೆಂದು ಸಾಬೀತುಪಡಿಸುತ್ತದೆ. ಸಂಖ್ಯೆ 12. ಮದುವೆ ಅಥವಾ ಶಾಶ್ವತ ಸಂಬಂಧದ ಸಾಧ್ಯತೆ. ವೃಷಭರಾಶಿಯವರಿಗೆ ಫೆಬ್ರವರಿ 1ರಿಂದ 28, 2026ರವರೆಗೆ ಸಂಬಂಧಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಎಂದು ಸಾಬೀತುಪಡಿಸಬಹುದು. ದೀರ್ಘಾವಧಿಯ ಸಂಬಂಧದಲ್ಲಿರುವವರಿಗೆ ಮದುವೆ ಅಥವಾ ಅಂತಿಮ ಬದ್ಧತೆಯ ಬಗ್ಗೆ ಚರ್ಚೆಗಳು ಈ ತಿಂಗಳು ಗಂಭೀರವಾಗಿ ಮುಂದುವರಿಯಬಹುದು. ಕುಟುಂಬದ ಅನುಮೋದನೆ, ಮುಕ್ತ ಸಂಭಾಷಣೆಗಳು ಮತ್ತು ದಿನಾಂಕವನ್ನ ಪರಿಗಣಿಸುವ ಆರಂಭವು ಈ ಅವಧಿಯಲ್ಲಿ ಬಲವಾದ ಚಿಹ್ನೆಗಳು. ಪ್ರಸ್ತುತ ಅವಿವಾಹಿತರಿಗೆ ಮೊದಲ ನೋಟದಲ್ಲಿ ಸಾಮಾನ್ಯರೆಂದು ತೋರುವ ಯಾರಾದರೂ ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು. ಆದರೆ ಕಾಲಾಂತರದಲ್ಲಿ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿಯಾಗಬಹುದು. ಆರಂಭದಲ್ಲಿ ವೃಷಭರಾಶಿಯವರು ಪೂರ್ಣ ಹೃದಯದಿಂದ ನಂಬಲು ಸಮಯ ತೆಗೆದುಕೊಳ್ಳುವುದರಿಂದ ನೀವು ಇದಕ್ಕೆ ಸಂಪೂರ್ಣವಾಗಿ ಸಿದ್ಧರಾಗಿದ್ದೀರಾ ಎಂದು ನೀವು ಹಿಂಜರಿಯಬಹುದು. ಆದರೆ ಈ ಸಂಬಂಧವು ನಿಮ್ಮ ಹಾದಿಗೆ ಬಂದಿದ್ದರೆ ಅದರ ಹಿಂದೆ ಆಳವಾದ ಕಾರಣವಿರಬಹುದು ಎಂದು ಗ್ರಹಗಳು ಸೂಚಿಸುತ್ತವೆ. ಈ ತಿಂಗಳು ಅನೇಕ ವೃಷಭರಾಶಿಯವರಿಗೆ ಹೊಸ ಆರಂಭವನ್ನು ಸಂಕೇತಿಸುತ್ತದೆ. ಅವರ ಸಂಬಂಧಗಳಿಗೆ ಭಾವನಾತ್ಮಕ ಸ್ಥಿರತೆ, ಭದ್ರತೆ ಮತ್ತು ಸ್ಥಿರತೆಯನ್ನು ತರುತ್ತದೆ. ಸಂಖ್ಯೆ 13. ಗುಪ್ತ ಶತ್ರು ಅಥವಾ ಅಸೂಯೆಪಟ್ಟ ವ್ಯಕ್ತಿ ಬಹಿರಂಗಗೊಳ್ಳುತ್ತಾನೆ. ವೃಷಭರಾಶಿಯವರಿಗೆ ಫೆಬ್ರವರಿ 1ರಿಂದ 28, 2026ರವರೆಗೆ ಕೆಲವು ಮುಖವಾಡಗಳು ಕಳಚಿ ಬೀಳುವ ಸಮಯವನ್ನು ತರುತ್ತದೆ. ನಿಮ್ಮ ಸುತ್ತಲೂ ಯಾರಾದರೂ ಮೇಲ್ನೋಟಕ್ಕೆ ಆಪ್ತ ಸ್ನೇಹಿತ ಅಥವಾ ಹಿತೈಷಿ ಎಂದು ನಟಿಸಬಹುದು, ಆದರೆ ಆಳವಾಗಿ ನಿಮ್ಮ ಪ್ರಗತಿ, ನಿಮ್ಮ ಖ್ಯಾತಿ ಮತ್ತು ನಿಮ್ಮ ಸ್ಥಿರತೆಯ ಬಗ್ಗೆ ಅಸೂಯೆ ಪಡುತ್ತಾರೆ. ಆರಂಭದಲ್ಲಿ ನೀವು ಅವರನ್ನು ಅನುಮಾನಿಸುವುದಿಲ್ಲ, ಏಕೆಂದರೆ ಅವರು ಯಾವಾಗಲೂ ದಯೆಯ ಮಾತುಗಳನ್ನು ಮಾತನಾಡುತ್ತಾರೆ ಮತ್ತು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಬೆಂಬಲ ನೀಡುತ್ತಾರೆ ಎಂದು ತೋರುತ್ತದೆ. ಆದರೆ ಈ ತಿಂಗಳು ಕೆಲವು ಘಟನೆಗಳು ಸಂಭವಿಸುತ್ತವೆ, ಕೆಲವು ವಿಷಯಗಳು ಬೆಳಕಿಗೆ ಬರುತ್ತವೆ ಅಥವಾ ಅವರ ನಿಜವಾದ ಮನಸ್ಥಿತಿಯನ್ನು ಬಹಿರಂಗಪಡಿಸುವ ಕೆಲವು ಚಿಹ್ನೆಗಳು ಹೊರಹೊಮ್ಮುತ್ತವೆ. ಸತ್ಯ ಬಹಿರಂಗವಾದಾಗ ನೋವನ್ನು ಅನುಭವಿಸುವುದು ಸಹಜ, ಆದರೆ ಅದೇ ಸಮಯದಲ್ಲಿ ನೀವು ವಿಚಿತ್ರವಾದ ಪರಿಹಾರವನ್ನು ಸಹ ಅನುಭವಿಸುವಿರಿ, ಏಕೆಂದರೆ ನೀವು ಈಗ ಯಾರೊಂದಿಗೆ ನಿಮ್ಮ ಹತ್ತಿರ ಇಟ್ಟುಕೊಳ್ಳಬೇಕು ಮತ್ತು ಯಾರಿಂದ ದೂರವಿರುವುದು ಉತ್ತಮ ಎಂದು ಅರ್ಥ ಮಾಡಿಕೊಳ್ಳುತ್ತೀರಿ. ಈ ಬಹಿರಂಗಪಡಿಸುವಿಕೆಯು ಭವಿಷ್ಯದಲ್ಲಿ ಗಮನಾರ್ಹ ನಷ್ಟಗಳಿಂದ ನಿಮ್ಮನ್ನು ಉಳಿಸಬಹುದು ಮತ್ತು ನಿಮ್ಮ ಮಾರ್ಗವನ್ನು ಹೆಚ್ಚು ಸುರಕ್ಷಿತಗೊಳಿಸಬಹುದು. 14ನೇ ಸಂಖ್ಯೆಯು ಆತ್ಮವಿಶ್ವಾಸದಲ್ಲಿ ಅಗಾಧವಾದ ಏರಿಕೆಯನ್ನು ತರುತ್ತದೆ. ಫೆಬ್ರವರಿ 1ರಿಂದ 28, 2026ರವರೆಗೆ ವೃಷಭರಾಶಿಯವರಿಗೆ ಹೊಸ ಶಕ್ತಿ ಮತ್ತು ಹೊಸ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಸ್ವಲ್ಪ ಸಮಯದಿಂದ ನೀವು ನಿಮ್ಮ ಸ್ವಂತ ನಿರ್ಧಾರಗಳನ್ನು ಅನುಮಾನಿಸುತ್ತಿದ್ದೀರಿ. ಆಗಾಗ ನೀವು ನಿಮ್ಮ ಸ್ವಂತ ಅಭಿಪ್ರಾಯಗಳಿಗಿಂತ ಇತರರ ಅಭಿಪ್ರಾಯಗಳಿಗೆ ಆದ್ಯತೆ ನೀಡುತ್ತೀರಿ, ನಂತರ ಅತೃಪ್ತರಾಗುತ್ತೀರಿ. ಆದರೆ ಈಗ ಈ ಹಂತವು ಕೊನೆಗೊಳ್ಳಲಿದೆ. ಈ ತಿಂಗಳು ಸಾಕು ಎಂದು ನೀವು ಸ್ಪಷ್ಟವಾಗಿ ಅರಿತುಕೊಳ್ಳುತ್ತೀರಿ ಮತ್ತು ನಿಮ್ಮ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಸಮಯ ಬಂದಿದೆ. ನೀವು ನಿಮ್ಮ ಮನಸ್ಸನ್ನು ಬಹಿರಂಗವಾಗಿ ಮಾತನಾಡಲು ಪ್ರಾರಂಭಿಸುತ್ತೀರಿ. ಅಗತ್ಯವಿದ್ದಾಗ ನೀವು ಇಲ್ಲ ಎಂದು ಹೇಳಲು ಕಲಿಯುವಿರಿ ಮತ್ತು ಸವಾಲಿನ ಸಂದರ್ಭಗಳನ್ನು ಎದುರಿಸಲು ಧೈರ್ಯವನ್ನು ಒಟ್ಟುಗೂಡಿಸುವಿರಿ. ಈ ಬದಲಾವಣೆಯು ಇದ್ದಕ್ಕಿದ್ದಂತೆ ಬರುವುದಿಲ್ಲ, ಆದರೆ ಒಳಗಿಂದ ಕ್ರಮೇಣ ಅಭಿವೃದ್ಧಿಗೊಳ್ಳುತ್ತದೆ. ಆದರೆ ಅದು ಸಂಪೂರ್ಣವಾಗಿ ರೂಪುಗೊಂಡಾಗ ನಿಮ್ಮ ಸುತ್ತಲಿನವರು ನಿಮ್ಮ ಬದಲಾದ ಮನೋಭಾವವನ್ನು ಗುರುತಿಸಲು ಪ್ರಾರಂಭಿಸುತ್ತಾರೆ. ಈ ಹೊಸದಾಗಿ ಕಂಡುಕೊಂಡ ಆತ್ಮವಿಶ್ವಾಸವು ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ದೊಡ್ಡ ಶಕ್ತಿ ಮತ್ತು ನಿಮ್ಮ ಗುರುತಿಗೆ ಬಲವಾದ ಅಡಿಪಾಯವಾಗಬಹುದು. ಸಂಖ್ಯೆ 15. ದೈವಿಕ ಸಂಯೋಗ, ಅದೃಷ್ಟವು ದಾರಿ ತೆರೆಯುತ್ತದೆ. ವೃಷಭರಾಶಿಯವರಿಗೆ ಫೆಬ್ರವರಿ 1ರಿಂದ 28, 2026ರವರೆಗಿನ ಕೊನೆಯ ನಿಗೋಹ ಮತ್ತು ಶುಭ ಅವಧಿ. ವಿಶೇಷ ಭವಿಷ್ಯವಾಣಿ. ತಿಂಗಳ ಕೊನೆಯ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಕಾಕತಾಳೀಯ ಸಂಭವಿಸಬಹುದು. ಅದನ್ನು ನೀವು ಆರಂಭದಲ್ಲಿ ಕೇವಲ ಕಾಕತಾಳೀಯ ಅಥವಾ ಸಂಘಟನೆ ಎಂದು ಪರಿಗಣಿಸಬಹುದು, ಆದರೆ ವಾಸ್ತವದಲ್ಲಿ ಅದು ಉನ್ನತ ಶಕ್ತಿಯ ಸೂಕ್ಷ್ಮ ಯೋಜನೆಯ ಭಾಗವಾಗಿರುತ್ತದೆ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿರುತ್ತೀರಿ ಮತ್ತು ನಿಮ್ಮ ಆಲೋಚನೆ, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುವ ಏನಾದರೂ ಸಂಭವಿಸಬಹುದು. ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಯಾರನ್ನಾದರೂ ನೀವು ಭೇಟಿಯಾಗುವ ಸಾಧ್ಯತೆ ಇದೆ ಅಥವಾ ನೀವು ಎಂದಿಗೂ ಊಹಿಸದ ಅವಕಾಶವನ್ನು ನೀವು ಪಡೆಯುವಿರಿ. ಆ ಕ್ಷಣದಲ್ಲಿ ಇದು ಪವಾಡಗಿಂತ ಕಡಿಮೆ ಇಲ್ಲ ಎಂದು ನೀವು ಭಾವಿಸುವಿರಿ. ಒಬ್ಬ ವ್ಯಕ್ತಿಯು ಕಷ್ಟಪಟ್ಟು ಕೆಲಸ ಮಾಡಿದಾಗ ಮತ್ತು ತಾಳ್ಮೆಯಿಂದದ್ದಾಗ ಉನ್ನತ ಶಕ್ತಿಯು ಸ್ವತಃ ಅವರಿಗೆ ದಾರಿ ತೆರೆಯುತ್ತದೆ ಎಂದು ನೀವು ಅರಿತುಕೊಳ್ಳುವಿರಿ. ಈ ಕ್ಷಣವು ನಿಮ್ಮ ಇಡೀ ಕಥೆಯಲ್ಲಿ ಒಂದು ಮಹತ್ವದ ತಿರುವಾಗಬಹುದು.
ಆದ್ದರಿಂದ ಸ್ನೇಹಿತರೆ, ಇವು ಫೆಬ್ರವರಿ 1ರಿಂದ 28, 2026ರವರೆಗೆ ವೃಷಭ ರಾಶಿಯವರಿಗೆ 15 ಪ್ರಮುಖ ಮತ್ತು ಜೀವನವನ್ನು ಬದಲಾಯಿಸುವ ಭವಿಷ್ಯವಾಣಿಗಳಾಗಿದ್ದವು. ಈಗ ಪ್ರಶ್ನೆ ಏನಾಗುತ್ತದೆ ಅಥವಾ ಏನಾಗುವುದಿಲ್ಲ ಎಂಬುದಲ್ಲ. ನಿಜವಾದ ಪ್ರಶ್ನೆ, ನೀವು ನಿಮ್ಮನ್ನು ಬದಲಾಯಿಸಿಕೊಂಡು ಮುಂದುವರಿಯಲು ಸಿದ್ಧರಿದ್ದೀರಾ? ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯವಿರುವವರಿಗೆ ಮಾತ್ರ ಅದೃಷ್ಟವು ಅನುಕೂಲವಾಗಿರುತ್ತದೆ ಎಂಬುದನ್ನು ನೆನಪಿಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆಂದು ಕಂಡುಬಂದರೆ ಮತ್ತು ನೀವು ವಿಡಿಯೋವನ್ನು ಆನಂದಿಸಿದ್ದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ಮತ್ತು ಅದನ್ನು ಹೈಪ್ ಮಾಡಲು ಮರೆಯಬೇಡಿ. ಚಾನಲ್ಗೆ ಚಂದಾದಾರರಾಗಿ ಮತ್ತು ಕಮೆಂಟ್ಗಳ ವಿಭಾಗದಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ. ಧನ್ಯವಾದಗಳು.